हुबली से राजनीतिक खबर सामने आ रही है। कर्नाटक के पूर्व मंत्री और भाजपा नेता बी श्रीरामुलु ने कांग्रेस सरकार पर गंभीर आरोप लगाए हैं। उन्होंने कहा कि मुख्यमंत्री सिद्धारमैया की सरकार राज्य में अघोषित आपातकाल लागू कर रही है और आरएसएस समर्थकों के खिलाफ बेवजह कानूनी कार्रवाई कर रही है। पत्रकारों से बात करते हुए श्रीरामुलु ने कहा कि यह सब कांग्रेस द्वारा जनता का ध्यान प्रियंक खड़गे को उप मुख्यमंत्री बनाए जाने की चर्चाओं से हटाने की साजिश है। उन्होंने कहा कि कांग्रेस पार्टी भारत माता की जय बोलने वालों को जेल में डाल रही है, जबकि पाकिस्तान समर्थक नारे लगाने वालों को राज्यसभा में नेता बना रही है। ಸೆಪ್ಟೆಂಬರ್ದಲ್ಲಿ ಕ್ರಾಂತಿ ಅಲ್ಲ, ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ಇದ್ರು. ಆಲ್ರೆಡಿ ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ನಮ್ಮ ಇವ್ರನ್ನ ತುಮಕೂರಿನ ರಾಜಣ್ಣವ್ರದ್ದು ಪರಿಸ್ಥಿತಿ ಏನಾಯ್ತು. ಅವರು ಎಲ್ಲೋ ಒಂದು ಕಡೆ ನವೆಂಬರ್ದಲ್ಲಿ ಕ್ರಾಂತಿ ಅಂದಿದ್ದಕ್ಕೋಸ್ಕರವಾಗಿ ಅವರು ಸಚಿವ ಸಂಪುಟದಿಂದ ತೆಗೆದುಹಾಕಿದ್ರು. ನಂತರ ಅವರು ಬೇರೆ ಬೇರೆ ಮಾತಾಡಿದಂಥ ಟೈಮಲ್ಲಿ ಕೂಡ ಇಲ್ಲ ರೀ ಆ ರೀತಿ ಅಲ್ಲ ಅಂತ ಹೇಳ್ಕೊಂತ ಬಂದರು. ಇವತ್ತು ಮುಖ್ಯಮಂತ್ರಿ ಮಗನೇ ಯತೀಂದ್ರ ಅವರೇ ಹೇಳಿದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನಂತಂದ್ರೆ ಆ ರೀತಿ ಅರ್ಥ ಮಾಡೋಂಥ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಹೇಳ್ತೀನಿ, ಸತೀಶ್ ಅವರು ಮುಖ್ಯಮಂತ್ರಿಗಳಾಗಂಗಿದ್ರೆ ಬಹಳಷ್ಟು ಸಂತೋಷ ಅಲ್ಲ. ಆ ಸಮುದಾಯದ ವಾಲ್ಮೀಕಿ ಸಮುದಾಯ ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಅವ್ರು ಅಂತ ಅವಕಾಶವನ್ನು ಮಾಡಿಕೊಟ್ರಿಗಿನ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಸಂತೋಷ ಆಗೋಂಥ ವಿಚಾರ. ಯಾಕಂದರೆ ದುಡಿದಿದ್ದಾರೆ, ಅಲ್ಲಿ ಅವಕಾಶ ಇದ್ದಂಥ ಟೈಮಲ್ಲಿ ಆಗಲಿಲ್ಲ. ಸರ್, ಈಗ RSS ಟೀಕೆ ಮಾಡೋದು ಹಿಂದೂಗಳ ಆಚರಣೆಗಳು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ದೊಣ್ಣೆ ಹಿಡಿದವರೆಲ್ಲ ದನ ಕಾಯೋರಂತ ಅದ್ರ ಜೊತೆಗೆ ತಂದಿಟ್ಟಿದೆ. ಯಾರೇ RSSದಲ್ಲಿ ಯಾರೇ ಸರ್ಕಾರಿ ನೌಕರಸ್ಥರು ಭಾಗವಹಿಸಿದ್ರಿಗಿನ ಅವ್ರನ್ನ ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಕಾನೂನಾತ್ಮಕವಾದಂಥ ನಿರ್ಧಾರಗಳು ತಗೊಳ್ಳೋಂಥ ಕೆಲಸ. ನಂತರ ಯಾರೇ RSS ಅಲ್ಲಿ ಭಾಗವಹಿಸಿದರೆ ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸ ಕೂಡ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು RSS ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೂಡ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಯಾರು RSS ಸಂಘಟನೆಯಲ್ಲಿ ಭಾಗವಹಿಸ್ತಾರೋ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಕಾನೂನಿನ ಸರ್ಕಾರಿ ನೌಕರಸ್ಥರಾಗಿರ್ಬೋದು, ಸರ್ಕಾರಿ ನೌಕರಸ್ಥರು ಅಲ್ಲಿದ್ದರೂ ಕೂಡ ಅವರು ಭಾಗವಹಿಸ್ಬೋದು ಅನ್ನೋಂಥ ಒಂದು ಕಾನೂನನ್ನು ಕೂಡ ಕೇಂದ್ರ ಸರ್ಕಾರ ಒಂದು ಗೆಜೆಟನ್ನು ಪಾಸ್ ಮಾಡಿರೋ ಕಾರಣ ಇವತ್ತು ರಾಜ್ಯ ಸರ್ಕಾರ ಇವತ್ತು ದೇಶದ ರಾಜಕಾರಣವನ್ನು ಕೂಡ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನನಗೆ ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ, ತುರ್ತು ಪರಿಸ್ಥಿತಿಯನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆ ತುರ್ತು ಪರಿಸ್ಥಿತಿ ಏನಾವತ್ತು ಇಂದಿರಾ ಗಾಂಧಿ ಏರಿದ್ರು, ಆ ತುರ್ತು ಪರಿಸ್ಥಿತಿಯನ್ನು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರವನ್ನು ಇವತ್ತು ಅದನ್ನು ಮುಂದುವರಿಸುವಂಥ ಕೆಲಸ ಕೂಡ ಮಾಡ್ತಾ ಇದೆ. ನಮ್ಮದು ಫೆಡರಲ್ ಸಿಸ್ಟಮ್, ಒಕ್ಕೂಟ ಸಿಸ್ಟಮ್ ಆದರೂ ಸಹ ಪ್ರಿಯಾಂಕ್ ಖರ್ಗೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ, ಕ್ರಮ ತಗೋತಾ ಇದ್ದಾರೆ. ಈ ಬಗ್ಗೆ ಏನಾದರೂ ಕೇಂದ್ರ ಸರ್ಕಾರ ಅವರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು? ನೋಡ್ರಿ, ಅವರು ಇವತ್ತು ಸರ್ಕಾರ ಭಾರತೀಯ ಜನತಾ ಪಾರ್ಟಿಯಿಂದ ಏನು ವಿಧಾನ ಪರಿಷತ್ತಿನ ಸದಸ್ಯರ ಏನು ಅವರ ಅವಧಿ ಮುಗಿದೋಗಿದೆ, ಆ ಮುಗಿದಂಥ ಅವಧಿಗೆ ಪುನಃ ಬೇರೆಯವ್ರನ್ನ ನೇಮಕಾತಿ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರು, CT ರವಿಯವರು, ನಾನು, ಅದೇ ರೀತಿಯಲ್ಲಿ ವಿಶ್ವೇಶ್ವರ ಕಾಗೇರಿಯವರು, ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಜೋಶಿ ಸಾಹೇಬರು, ಅನೇಕ ಮಂದಿ ಇವತ್ತು ಎಲ್ಲ ಜಿಲ್ಲೆಗಳನ್ನ ಕೋರ್ ಕಮಿಟಿ ಸದಸ್ಯರು ಕರೆದು ಚರ್ಚೆ ಮಾಡ್ತೇವೆ. ಯಾಕಂದರೆ ಎಲ್ಲ ಕಡೆ ಕೂಡ ತುಂಬ ಕಾಂಪಿಟೇಷನ್ ಇರೋ ಕಾರಣ ಆಲ್ರೆಡಿ ನಮ್ಮ ಸಿಟ್ಟಿಂಗ್ ನಮ್ಮ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಆದರೂ ಕೂಡ ಭಾಳಷ್ಟು ಮಂದಿ ಆಕಾಂಕ್ಷಿಗಳಿರೋ ಕಾರಣ ಇವತ್ತು ಇದು ಮುಗಿಸ್ಕೊಂಡ ನಂತರ ತುಮಕೂರಲ್ಲಿ ಕೂಡ ಒಂದು ಸಭೆ ಮಾಡ್ತಾ ಇದ್ದೀವಿ. ಅದು ಮುಗಿದ ನಂತರ ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಾಡಬೇಕಾಗುತ್ತೆ, ಬೆಂಗಳೂರಲ್ಲಿ ಮಾಡಬೇಕಾಗುತ್ತೆ. ನಂತರ ಬೇರೆ ಕಡೆ ಕೂಡ 5 ವಿಧಾನ ಪರಿಷತ್ ಸದಸ್ಯರು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವರು ಅವಧಿ ಮುಗಿದಿರೋ ಕಾರಣ ಪುನಃ ಯಾವ ರೀತಿಯಲ್ಲಿ ರಾಜಕೀಯ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ಕಾರಣದಿಂದ ಎಲ್ಲರ ಹತ್ರ ಚರ್ಚೆ ಮಾಡಿದ ನಂತರ ಪುನಃ ಕೋರ್ ಕಮಿಟಿಗೆ ಅದನ್ನು ತಗೊಂಡೋಗಿ ಈ ಥರ ಆಕಾಂಕ್ಷಿಗಳಿದ್ರು, ಈ ಥರ ಚರ್ಚೆ ಆಯಿತು, ಎಲ್ಲ ವಿಚಾರಗಳನ್ನು ಕೂಡ ಅಧ್ಯಕ್ಷರ ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ಪುನಃ ಸೆಂಟ್ರಲಿಗೆ ಕಳಿಸ್ಬಿಟ್ಟು ಅದನ್ನು ನಿರ್ಧಾರವನ್ನು ಮಾಡೋಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಇವತ್ತು ಇದ್ರ ಸಲುವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ನಾವು ನೋಡೋಂಥ ಪರಿಸ್ಥಿತಿ ಆ ರೀತಿಯನ್ನು ಎದುರಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು
ಆಗಿನ 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು. ಅವರ ವಿರುದ್ಧವಾಗಿ ಯಾರೇ ಏನೇ ಮಾತಾಡಿದ್ರು ಕೂಡ ಜೈಲಿಗೆ ಹಾಕುವಂಥ ಕೆಲಸ ಅವತ್ತಿನ ತುರ್ತು ಪರಿಸ್ಥಿತಿಯಲ್ಲಿ ಆಗ್ತಾ ಇತ್ತು. अदे परिस्थिति कर्नाटक। अभी के लिए बस इतना ही। देश दुनिया की खबरों से जुड़े रहने के लिए देखते रहे पल्स 24 न्यूज। तब तक के लिए नमस्कार।